ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನರ್ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಭರವಸೆ ಕೊಟ್ಟ ಮೇಲೆ ಈಡೇರಿಸುವೆ. ಗೊರೂರು ಉದ್ಯಾನವನ ಯೋಜನೆ ಸಾಕಾರಕ್ಕೆ ಪ್ರಾಮಾಣಿಕ ಪ್ರಯತ್ನ. ಸಿಎಂ ಸಿದ್ದರಾಮಯ್ಯ ಭರವಸೆ. ಹಾಸನದಲ್ಲಿ 52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ಸಮರ್ಪಣೆ. ಇದು ಐತಿಹಾಸಿಕ ದಿನ. ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ರಾಜ್ಯಾದ್ಯಂತ ಪರಿನಿರ್ವಾಣ ದಿನಾಚರಣೆ. ಸಂವಿಧಾನ ಶಿಲ್ಪಿ ಕೊಡುಗೆ ಸ್ಮರಿಸಿದ ಜನಪ್ರತಿನಿಧಿಗಳು, ಅಧಿಕಾರಿಗಳು. ಅಂಬೇಡ್ಕರ್ ತತ್ವ ಪಾಲನೆಗೆ ಕರೆ. ತಾಲೂಕಿನ ಗೊರೂರಿನ ಹೇಮಾವತಿ ಜಲಾಶಯದ ಅಣೆಕಟ್ಟಿನ ತಳಭಾಗದ ಸುಮಾರು 530 ರಿಂದ 700 ಎಕರೆ ಖಾಲಿ ಜಾಗದಲ್ಲಿ ಕೆಆರ್ಎಸ್ ಬೃಂದಾವನ ಮಾದರಿ ಉದ್ಯಾನವನ ನಿರ್ಮಿಸಬೇಕೆಂಬ ಬಹು ವರ್ಷಗಳ ಬೇಡಿಕೆಗೆ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿಂದು ನಡೆದ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಸಿಎಂ, ಈ ಬಗ್ಗೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಗಮನಕ್ಕೆ ತಂದಿದ್ದಾರೆ. 700 ಎಕರೆ ಖಾಲಿ ಜಾಗ ಇದೆ ಎಂದಿದ್ದಾರೆ. ಈ ಬಗ್ಗೆ ಸರ್ಕಾರ ಪರಿಶೀಲನೆ ನಡೆಸಿ ಯೋಜನೆ ಜಾರಿ ಮಾಡುವ ಭರವಸೆ ನೀಡಿದರು. ಹೇಳಿಕೇಳಿ ಜಿಲ್ಲೆಯಲ್ಲಿ ಐತಿಹಾಸಿಕ ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ ತಾಣಗಳಿದ್ದು, ಗೊರೂರಿನಲ್ಲಿ ಆಕರ್ಷಕ ಪಾರ್ಕ್ ನಿರ್ಮಾಣ ಆದರೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗಲಿದೆ, ಜನರಿಗೆ ಅನುಕೂಲ ಆಗಲಿದೆ. ಹಾಗಾಗಿ ಅದನ್ನು ಸಾಕಾರ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ನಾನು ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡುವೆ. ಇಂದು ಜಿಲ್ಲೆಯಲ್ಲಿ 132 ಕೋಟಿ ವೆಚ್ಚದ ಕಾಮಗಾರಿ ಉದ್ಘಾಟನೆ, 166 ಕೋಟಿ ವೆಚ್ಚದ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. 100 ಕೋಟಿಯ ಸವಲತ್ತುಗಳನ್ನು ರೈತರು, ಮಹಿಳೆಯರಿಗೆ, ಬಡವರಿಗೆ, ಸಮಾಜದ ದುರ್ಬಲ ವರ್ಗದವರಿಗೆ ಹಂಚುವ ಕೆಲಸ ಆಗುತ್ತಿದೆ. ಹಾಸನ ನಮ್ಮ ಪಕ್ಕದ ಜಿಲ್ಲೆ. ಇಲ್ಲಿನ ರಾಜಕೀಯವೂ ಗೊತ್ತಿದೆ, ಸಮಸ್ಯೆಯೂ ತಿಳಿದಿದೆ. ಅನೇಕ ಸಮಸ್ಯೆ ಪರಿಹರಿಸುವ ಕೆಲಸ ಮಾಡಿದ್ದೇವೆ. 2023ರಲ್ಲಿ ನಾವು ನೀಡಿದ 492 ಭರವಸೆಗಳಲ್ಲಿ 2.6 ವರ್ಷಗಳಲ್ಲಿ 242 ಈಡೇರಿಸಿದ್ದೇವೆ. 2013ರಿಂದ 18ರಲ್ಲಿ ನೀಡಿದ 165 ಭರವಸೆಗಳಲ್ಲಿ 158 ಈಡೇರಿಸಿದ್ದೇವೆ. ಅಧಿಕಾರಕ್ಕೆ ಬರುವ ಮುನ್ನ 5 ಗ್ಯಾರಂಟಿ ಭರವಸೆ ನೀಡಿದೆವು, ಎಲ್ಲವನ್ನೂ ಈಡೇರಿಸಿದ್ದೇವೆ. ಇತಿಹಾಸದಲ್ಲಿ ಕೊಟ್ಟ ಮಾತಿನಂತೆ ನಡೆದಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಎಂದು ಹೇಳಿದರು. ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಲಿಕ್ಕೋಸ್ಕರ, ಜೊತೆಗೆ ಶಂಕುಸ್ಥಾಪನೆ ನೆರವೇರಿಸಲಿಕ್ಕೋಸ್ಕರ ಸುಮಾರು 298 ಕೋಟಿ ಅಲ್ಲ 298 ಕೋಟಿ, ಸುಮಾರು 300 ಕೋಟಿಯಷ್ಟು ಇವಕ್ಕೆ ಸುಮಾರು 132 ಕೋಟಿಗೂ ಹೆಚ್ಚು ಉದ್ಘಾಟನೆ, 166 ಕೋಟಿ ಶಂಕುಸ್ಥಾಪನೆ ಮತ್ತೆ 106 ಕೋಟಿ ರೂಪಾಯಿಗಳ ಸವಲತ್ತುಗಳನ್ನು ರೈತರಿಗೆ, ಮಹಿಳೆಯರಿಗೆ, ಬಡವರಿಗೆ, ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಸನ ನಮಗೆ ಪಕ್ಕದ ಜಿಲ್ಲೆ. ಇಲ್ಲಿನ ರಾಜಕೀಯನೂ ಗೊತ್ತು, ಇಲ್ಲಿನ ಸಮಸ್ಯೆಗಳು ಕೂಡ ಗೊತ್ತಿದೆ. ಈಗಾಗಲೇ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಈಗಾಗಲೇ ಸರ್ಕಾರದ ವತಿಯಿಂದ ಡಿಕೆ ಶಿವಕುಮಾರ್ ಅವರು, ಕೃಷ್ಣ ಬೈರೇಗೌಡರು, ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ನಾನು ಮತ್ತೆ ಅದನ್ನ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ. ಶಾಸಕರಿಗೂ ಕೂಡ ಮಾತಾಡಿದ್ದಾರೆ. ಹೊಟ್ಟೋದ್ನ ಸುರೇಶ ಇಲ್ಲೇ ಇದೆ, ಕೂತ್ಕೋ. ಬಾಲಕೃಷ್ಣ, ಸುರೇಶ ಮತ್ತೆ ಸಿಮೆಂಟ್ ಮಂಜು ಇವರು ಕೂಡ ಮಾತಾಡಿದ್ದಾರೆ. ನಾವು 492 ಭರವಸೆಗಳನ್ನು ಕೊಟ್ಟಿದ್ದು ಚುನಾವಣೆಗಿಂತ ಮುಂಚಿತವಾಗಿ 492 ಭರವಸೆಗಳನ್ನು ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದು 2 ವರ್ಷ 6 ತಿಂಗಳು ತುಂಬಿದೆ. 2 ವರ್ಷ 6 ತಿಂಗಳು ತುಂಬಿದೆ. ಈ ಅವಧಿನಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. ಸಚಿವ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಕಂದಾಯ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಯಾಗಿದ್ದು, ಭೂಮಿ ಹಕ್ಕು ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು.
ಈ ಕೆಲಸ ಇತಿಹಾಸದ ಪುಟ ಸೇರಲಿದೆ. ಮನುಷ್ಯನ ಬದುಕು ಶಾಶ್ವತ ಅಲ್ಲ, ಬಿಟ್ಟು ಹೋಗುವ ಕೆಲಸ ಶಾಶ್ವತ. ಬೈರೇಗೌಡ ಅವರ ಉತ್ತಮ ಕೆಲಸದಿಂದ ಸರ್ಕಾರದ 6ನೇ ಗ್ಯಾರಂಟಿ ಸಾಕಾರವಾಗಿದೆ. ಅವರ ಕೆಲಸ ಸರ್ಕಾರಕ್ಕೆ ಶಕ್ತಿ ತುಂಬಿದೆ. ಎಲ್ಲರಿಗೂ ಆಸ್ತಿ ಬಹುಮುಖ್ಯ, ಆದರೆ ಆ ಬಗ್ಗೆ ಅರಿವು ಎಲ್ಲರಿಗೂ ಇರಲ್ಲ. ಕೃಷ್ಣ ಬೈರೇಗೌಡರು ನೂರಾರು ವರ್ಷಗಳಿಂದ ಬಾಕಿ ಇದ್ದ ಪ್ರಕರಣಗಳನ್ನು ವಿಲೇವಾರಿ ಮಾಡಿ ಹೊಸ ರೂಪ ಕೊಟ್ಟು ಜಿಲ್ಲೆಯ 52,000 ಫಲಾನುಭವಿಗಳಿಗೆ ಸಮರ್ಪಣೆ ಮಾಡುತ್ತಿರುವುದು ಐತಿಹಾಸಿಕ ದಿನ. ಮಾತು ನಿಧಾನ, ಕಾಯಕ ಪ್ರಧಾನ ಎಂದು ಹಿರಿಯರು ಹೇಳಿದ್ದಾರೆ. ನಮ್ಮ ಸರ್ಕಾರದ ಬದುಕಿನಲ್ಲಿ ಸಾಕ್ಷಿಗುಡ್ಡೆಯಾಗಿ 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ನೀಡಿದ್ದೇವೆ. ಹಿಂದೆ ನಾನು ಕಮಲ ಕೆರೆಯಲ್ಲಿದ್ದರೆ ಚೆನ್ನ, ತೆನೆ ಹೊರದಲ್ಲಿದ್ದರೆ ಚೆನ್ನ, ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚೆನ್ನ ಎಂದು ಹೇಳಿದ್ದೆ. 5 ಬೆರಳು ಸೇರಿದರೆ ಕೈಮುಷ್ಟಿ, 5 ಗ್ಯಾರಂಟಿಯಿಂದ ಕೈ ಗಟ್ಟಿಯಾಗಲಿದೆ ಎಂದು ಜಾರಿ ಮಾಡಿದ್ದೇವೆ. ಕೇಂದ್ರದಲ್ಲಿ ಯುಪಿಎ ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂತಹ ಗ್ಯಾರಂಟಿ ಜಾರಿಯಾಗಿವೆ. ಮೇಕೆದಾಟು ಅಣೆಕಟ್ಟು ಆದರೆ ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಿಗೆ ಅನುಕೂಲ ಆಗಲಿದೆ. 66 ಟಿಎಂಸಿ ನೀರು ಶೇಖರಣೆಯಾಗಿ 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಲಿದೆ. ಹಾಗಾಗಿ ಯೋಜನೆ ಕಾರ್ಯರೂಪಕ್ಕೆ ನಾನು ಸಿಎಂ ಸೇರಿ ಪ್ರಯತ್ನ ಮಾಡುತ್ತೇವೆ ಎಂದು ಅಭಯ ನೀಡಿದರು. ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು 50,000 ಜನ ಇವತ್ತು ನೀವೆಲ್ಲ ಸೇರಿ ಭಾಗಿಯಾಗಿದ್ದೀರಿ. ಮಾತು ನಿಧಾನವಾಗಿರಬೇಕು, ಕಾಯಕ ಪ್ರಧಾನವಾಗಿರಬೇಕು ಅಂತ ಹೇಳಿ ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ. ಮನುಷ್ಯ ಹುಟ್ಟುವಾಗ ನಾವೆಲ್ಲ ಕಾಲಿ ಕೈನಲ್ಲಿ ನಾವು ಬರ್ತೇವೆ. ಆದರೆ ಹೋಗುವಾಗ ಅನೇಕ ಪಾಪ ಪುಣ್ಯಗಳನ್ನು ನಾವು ಕಟ್ಟಿಕೊಂಡು ನಾವು ಹೋಗ್ತೇವೆ. ಹಾಗೆ ಇವತ್ತು ನಮ್ಮ ಸರ್ಕಾರದ ಬದುಕಿನಲ್ಲಿ ಒಂದೊಂದು ಸಾಕ್ಷಿ ಗುಡ್ಡೆಗಳನ್ನು ಇವತ್ತು ಬಿಟ್ಟು ಹೋಗ್ತಾ ಇದ್ದೇವೆ. ಇವತ್ತು 6ನೇ ಗ್ಯಾರಂಟಿ ಈ ಭೂಮಿ ಗ್ಯಾರಂಟಿ. ಎಲೆಕ್ಷನ್ ಟೈಮಲ್ಲಿ ನಾನು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಾವೆಲ್ಲ ಇಲ್ಲಿಗೆ ಬಂದಾಗ ನಾನು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಇವತ್ತು ನಾವು 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಎಲ್ಲರೂ ಕೂಡ ನಾವೇನು ಮಾತನ್ನ ಕೊಟ್ಟೋ ಕೃಷ್ಣ ಬೈರೇಗೌಡರಿಗೆ ಹೇಳ್ದಂಗೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಯನ್ನ ಇವತ್ತು ಗ್ಯಾರಂಟಿ ರೂಪದಲ್ಲಿ ಇವತ್ತು ಜನರ ಅಕೌಂಟ್ಗೆ ನಾವು ಕಳಿಸ್ಕೊಟ್ಟಿದ್ದೇವೆ. ವಿದ್ಯುತ್ ಶಕ್ತಿಯ ಇಲಾಖೆಯಿಂದ 20,000 ಕೋಟಿ ರೂಪಾಯಿ ವರ್ಷಕ್ಕೆ ರೈತರಿಗೆ ನಾವು ಕೊಟ್ಟಂತ ಪಂಪ್ ಸೆಟ್ ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪೆನ್ಷನ್ ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು, ಜಮೀರ್ ಅಹಮದ್ ಖಾನ್ ರವರು ಇದ್ದಾರೆ, ಅವರ ಇಲಾಖೆಯಲ್ಲಿ ಉಚಿತವಾಗಿ ಮನೆ ಕೊಡುವಂತ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಆಗ ರೂಪಿಸಿತು. ಇವತ್ತು ಉಳೂರಿಗೆ ಭೂಮಿ ಅರಣ್ಯ ಇಲಾಖೆ ವತಿಯಿಂದ ಇವತ್ತು ಏನು ನಮ್ಮ ಕೇಂದ್ರ ಸರ್ಕಾರದ ಕೊಟ್ಟಂತ ಕಾನೂನಲ್ಲಿ ಟ್ರೈಬಲ್ಗೆ ಬೇರೆಯವರಿಗೆಲ್ಲ ಕೂಡ ಒತ್ತುವರಿ ಮಾಡಿಕೊಂಡವ್ರಿಗೆ ಸಕ್ರಮ ಮಾಡುವಂತ ಕೆಲಸ ಯಾವ ಸರ್ಕಾರ ಈತ ತೀರ್ಮಾನವನ್ನು ಮಾಡ್ತು. ಇವತ್ತು ಏನಾರು ಈ ಸರ್ಕಾರಗಳನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಯುಪಿಎ ಸರ್ಕಾರ. ರಾಷ್ಟ್ರೀಯ 75 ಹಾದು ಹೋಗಿರುವ ಶಿರಾಡಿ ಘಾಟ್ನಲ್ಲಿ ಸಂಚಾರ ದಟ್ಟಣೆ ನಿವಾರಣೆ ಮಾಡಲು ಪೂರಕವಾದ ಉದ್ದೇಶಿತ ಸುರಂಗ ಮಾರ್ಗ ನಿರ್ಮಾಣ ಸಂಬಂಧ ನಾವು ಎನ್ಒಸಿ ಕೊಟ್ಟಿದ್ದೇವೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ನಗರದಲ್ಲಿಂದು ಮಾತನಾಡಿದ ಅವರು, ಟನಲ್ ನಿರ್ಮಾಣಕ್ಕೆ ನಮ್ಮದೇನೂ ತಕರಾರಿಲ್ಲ. ಕಾಮಗಾರಿ ಮುಂದುವರಿಸುವುದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಕೇಂದ್ರ ಸರ್ಕಾರದ ಕೆಲಸ. ಕಳೆದ 3 ವರ್ಷಗಳಿಂದ ಹಾಸನ ಜಿಲ್ಲೆಗೆ ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ 300 ಕೋಟಿ ರೂಪಾಯಿಗಳನ್ನು ಎಲ್ಲ ಕ್ಷೇತ್ರಗಳಿಗೆ ನೀಡಿದ್ದೇವೆ. ಮುಂದೆಯೂ ಹೊಸ ರಸ್ತೆ, ದುರಸ್ತಿ ಹಾಗೂ ಸೇತುವೆ ನಿರ್ಮಾಣ ಮಾಡಬೇಕಿದೆ. ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಇಲಾಖೆಗೆ 2,000 ಕೋಟಿ ಮಂಜೂರು ಮಾಡಿದ್ದಾರೆ. ಅದರ ಲಾಭ ಹಾಸನಕ್ಕೂ ಆಗಿದೆ. ಬೇಲೂರಿನ ಎಗಚಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸಲು 50 ಕೋಟಿ, ಅರ್ಕಲಗೂಡಿನ ಕಟ್ಟೆಪುರ ಕೊಣನೂರು ಸೇತುವೆಗೆ 45 ಕೋಟಿ ನೀಡಿದ್ದೇವೆ. ಇದು ಮೊದಲ ಹಂತ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನುದಾನ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಹೆಮ್ಮೆ ಕೂಡ ಐತೆ. ವಿಶೇಷವಾಗಿ ಸಂಸದರಾದ ಶ್ರೇಯಸ್ ಪಟೇಲ್ ಅವರು, ಬೇಲೂರಿನ ಶಾಸಕರಾದ ಸುರೇಶ್ ಅವರು ಪದೇ ಪದೇ ನಮಗೆ ಮನವಿ ಮಾಡೋದ್ರಿಂದ ಬೇಲೂರಿನಲ್ಲಿ ಯಗಚಿ ನದಿಗೆ ಸುಮಾರು 50 ಕೋಟಿ ರೂಪಾಯಿದಲ್ಲಿ ನಾವು ಬ್ರಿಡ್ಜ್ ಅನ್ನು ಈ ಸಾರಿ ಸ್ಯಾಂಕ್ಷನ್ ಮಾಡಿ ಕೊಡ್ತಾ ಇದ್ದೇವೆ. ಅದೇ ರೀತಿ ಸಂಸದರಾದ ಶ್ರೇಯಸ್ ಪಟೇಲ್ ಮತ್ತು ಅಲ್ಲಿ ಸ್ಥಳೀಯ ಶಾಸಕರು ಮಂಜು ಅವರ ಬೇಡಿಕೆ ಮೇರೆಗೆ ಕೊಳ್ಳೂರು ಮತ್ತು ಕಟ್ಟಿಪುರ ಕಾವೇರಿ ನದಿಗೆ ಶಾರ್ಟ್ ಮಾಡಲಿಕ್ಕೆ
ಸುಮಾರು 45 ಕೋಟಿ ರೂಪಾಯಿಯಲ್ಲಿ ಒಂದು ಬ್ರಿಡ್ಜ್ ಅನ್ನು ಕೂಡ ನಾವು ಈ ಸ್ಯಾಂಕ್ಷನ್ ಮಾಡಿದ್ದೇವೆ. ಮೊದಲನೇ ಹಂತದಲ್ಲಿ ಇವೆರಡನ್ನು ಮಾತ್ರ ಆಯ್ಕೆ ಮಾಡಿದ್ದೇವೆ. ಇನ್ನು ಎರಡನೇ ಹಂತ, ಮೂರನೇ ಹಂತದಲ್ಲಿ ಕೂಡ ಯಾವುದು ಶಾರ್ಟೆಸ್ಟ್ ರೂಟ್ ಆಗ್ತಾ ಇದೆ ಮೊದಲು ಅದನ್ನು ಆಯ್ಕೆ ಮಾಡಿದ್ದೇವೆ ಮತ್ತು ಅತ್ಯಂತ ದುರಸ್ತಿ ಮಾಡಲಾಗದಿರುವಂತ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಬಡವರಿಗೆ ಅನ್ನ ಕೊಡುವ, ಶಕ್ತಿ ಕೊಡುವ ಕೆಲಸ ಮಾಡುತ್ತಿದೆ. ಸರ್ಕಾರದ ಹಣಕಾಸು ಸ್ಥಿತಿ ಸುಭದ್ರವಾಗಿದೆ ಎಂದು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರೂ ಆದ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದರು. ಸರ್ಕಾರದ ಪರವಾಗಿ ಆಶಯ ನುಡಿಗಳನ್ನಾಡಿದ ಅವರು, ಹಣಕಾಸು ಸ್ಥಿತಿಗತಿ ಬಗ್ಗೆ ಕೆಲವರು ಟೀಕೆ ಮಾಡುತ್ತಾರೆ. ಆದರೆ ಸರ್ಕಾರದ ಹಣಕಾಸು ವ್ಯವಸ್ಥೆ ಸುಭದ್ರವಾಗಿದೆ. ಹಿಂದಿನ ಸರ್ಕಾರ 2 ಲಕ್ಷ ಕೋಟಿ ಅಧಿಕ ಕಾಮಗಾರಿ ಬಿಲ್ ಉಳಿಸಿ ಹೋಗಿತ್ತು. 64,000 ಕೋಟಿ ಪೆಂಡಿಂಗ್ ಬಿಲ್ ಬಿಟ್ಟು ಹೋಗಿದ್ರು. ಇದನ್ನು ತೀರಿಸಲು ಸಂಕಷ್ಟಪಟ್ಟಿದ್ದೇವೆ. ಆದರೂ ಸಿಎಂ ಸಿದ್ದರಾಮಯ್ಯ ಅವರು 2 ಬಜೆಟ್ ಮಂಡಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ. 110 ಲಕ್ಷ ಕೋಟಿಯನ್ನ ಗ್ಯಾರಂಟಿಗೆ ವಿನಿಯೋಗ ಮಾಡಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಯೋಜನೆ ನಿಂತಿಲ್ಲ. ಈ ಬಹಿರಂಗ ಚರ್ಚೆ ಆಗಲಿ ಎಂದು ಸವಾಲು ಹಾಕಿದರು. ನಾವು ನುಡಿದಂತೆ ನಡೆದಿದ್ದೇವೆ. ಸಿದ್ದು ಸರ್ಕಾರ ಸುಭದ್ರವಾಗಿದ್ದಾರೆ. ಬೇಕಿದ್ದರೆ ಚರ್ಚೆಗೆ ಬನ್ನಿ. ಹಣಕಾಸಿನ ವ್ಯವಸ್ಥೆ ಹದಗೆಟ್ಟಿದ್ದರೆ ಬಹಿರಂಗ ಕ್ಷಮೆ ಯಾಚಿಸುತ್ತೇವೆ. ನಮ್ಮ ಸರ್ಕಾರ ಪಡೆದಿದ್ದ ಸಾಲದಲ್ಲಿ 76,000 ಕೋಟಿ ಹಣ ಹಾಗೆಯೇ ಇದೆ. ಸರ್ಕಾರದ ಮೇಲೆ ವಿನಾಕಾರಣ ಆರೋಪ ಬೇಡ. ಹಣಕಾಸು ವಿಚಾರ ಸಂಬಂಧ ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡುವೆ ಎಂದರು. ಎಲ್ಲ ರೀತಿಯ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತ ದೇಶದಲ್ಲೇ ಇವತ್ತು ಯಾವ ಬಡವರಿದ್ದಾರೆ, ದಲಿತರಿದ್ದಾರೆ, ಎಲ್ಲ ವರ್ಗದ ಜನ ಇದ್ದಾರೆ, ಅವರಿಗೆ ಅನ್ನವನ್ನ ಕೊಡ್ತಕ್ಕಂಥ, ಅವರಿಗೆ ಶಕ್ತಿಯನ್ನ ತುಂಬತಕ್ಕಂಥ, ಆರ್ಥಿಕವಾಗಿ ಅವರನ್ನ ಮೇಲಕ್ಕೆತ್ತಕ್ಕಂಥ ಕೆಲಸವನ್ನ ನಮ್ಮ ಧನವತ್ತ ಸಿದ್ದರಾಮಣ್ಣ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಈ ರಾಜ್ಯದಲ್ಲಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಮಾಡಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಹೆಮ್ಮೆಯಿಂದ ಇವತ್ತು ಹೇಳ್ಕೋಬೇಕಾಗುತ್ತೆ. ಅದೇ ರೀತಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಬಹಳ ಜನ ಬಹಳ ರೀತಿ ಮಾತನಾಡ್ತಾರೆ. ಕರ್ನಾಟಕ ಸರ್ಕಾರದ ಹಣಕಾಸು ಸುಭದ್ರವಾಗಿದೆ, ಹಣಕಾಸಿನ ವ್ಯವಸ್ಥೆ ಸುಭದ್ರವಾಗಿದೆ. ನಮಗೆ ಉಂಟಾಗಿರ್ತಕ್ಕಂಥ ತೊಂದರೆ, ಹಿಂದೆ ಇದ್ದಂತ ಸರ್ಕಾರ 2 ಲಕ್ಷಕ್ಕೂ ಅಧಿಕವಾಗಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋಗಿದ್ದಲ್ದಲ್ಲೇ 64,000 ಕೋಟಿ ಪೆಂಡಿಂಗ್ ಬಿಲ್ ಅನ್ನು ಬಿಟ್ಟು ಹೋಗಿದ್ರಿಂದ ಇವತ್ತು ಇಲ್ಲೆಲ್ಲ ಜನ ನಮಗೆ ಬಿಲ್ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತೇಳಿ ಮಾಧ್ಯಮದಲ್ಲಿ ಹೇಳ್ತಾರೆ. ಇದರ ಮಾಹಿತಿಯನ್ನು ತಗೋಬೇಕು. ಇದರ ಮಾಹಿತಿಯನ್ನು ತಗೊಂಡು ನಾನು ಮಾಧ್ಯಮದ ಸ್ನೇಹಿತರಿಗೆ ಭಿನ್ನ ಮಾಡ್ತೇನೆ. ನಾನು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ, ಮಾಹಿತಿಯನ್ನು ತೆಗೆದುಕೊಳ್ಳಿ. ಏಕಕಾಲದಲ್ಲಿ 2 ಲಕ್ಷ ಕೋಟಿ. ಭಾರತೀಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಹಾಸನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆಯನ್ನ ಸ್ಮರಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ಸಂಸದರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ವರ್ಷದ 365 ದಿನಗಳ ಕಾಲವೂ ಎಷ್ಟು ಮಾತನಾಡಿದರೂ ಸಾಲದು. ದೇಶದ ಎಲ್ಲ ಜನತೆಗೆ ಸ್ವತಂತ್ರರಾಗಿ ಬಾಳಲು ದಾರಿ ಮಾಡಿಕೊಟ್ಟವರು ಅಂಬೇಡ್ಕರ್ ಅವರು. ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳಬೇಕು. ಅದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು ಎಂದು ತಿಳಿಸಿದರು. ಡಾಕ್ಟರ್ ಭಾರತ್ ರತ್ನ ಅಂಬೇಡ್ಕರ್ ಅವರು ನಮ್ಮ ಜೀವನದಲ್ಲಿ, ನಮ್ಮ ದೇಶದಲ್ಲಿ ಜನಿಸಿದರು ಮತ್ತು ಪರಿನಿರ್ವಾಣವನ್ನು ಸಹ ಹೊಂದಿದರು. ಈ ದಿನವನ್ನು ನಮಗೆ ಸ್ವಲ್ಪ ದುಃಖಕರವಾಗ್ತದೆ. ಅವರು ಇನ್ನೂ ಸ್ವಲ್ಪ ವರ್ಷಗಳು ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು. ನಮ್ಮ ದೇಶಕ್ಕೆ ಅವರ ಅವಶ್ಯಕತೆ ತುಂಬ ಇತ್ತು, ಜನತೆಗೂ ತುಂಬ ಅವಶ್ಯಕತೆ ಇತ್ತು. ಆದರೂ ಅವರ ಕೊಡುಗೆಗಳನ್ನು ನಾವು ಇವತ್ತು ನೆನಪಿಟ್ಕೊಳ್ತೇವೆ. ಅವರ ಪ್ರತಿಯೊಂದು ಅವರ ದೇಶಕ್ಕೆ ಮತ್ತು ಜಗತ್ತಿಗೆ ನೀಡಿರ್ತಕ್ಕಂತಹ ಕೊಡುಗೆಗಳು, ಅದರಲ್ಲೂ ನಮ್ಮ ಸಂವಿಧಾನದ ಜೀವಾಳ ಅಂತಲೇ ಹೇಳಬಹುದು. ಅವರ ಕೊಡುಗೆ ಅಪಾರ. ಪ್ರತಿ ಕ್ಷಣದಲ್ಲೂ ಅವರನ್ನು ನೆನೆಯುತ್ತಾ ಇವತ್ತು ನಾವೆಲ್ಲರೂ ಇದ್ದೇವೆ. ಹೀಗೆ ಸಮಾನವಾಗಿ, ಸಮಾನತೆಯಿಂದ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಇದ್ದೇವೆ ಅಂದ್ರೇ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದಾಗಿ. ಹಾಗಾಗಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಇನ್ನೂ ಹಲವು ವರ್ಷಗಳ ಕಾಲ ನಮ್ಮೊಂದಿಗೆ ಇದ್ದು ದೇಶವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕಿತ್ತು. ಭಾರತ ದೇಶಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ. ಅವರು ಸಂವಿಧಾನದ ಜೀವಾಳ. ಇಂದು ಎಲ್ಲರೂ ಸಮಾನತೆಯಲ್ಲಿ ಬದುಕಲು ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇ ಎಂದು ತಿಳಿಸಿದರು. ಅಧಿಕಾರಿಗಳು ಅವರು ಹೇಳಿದ್ದಾರೆ, ನಮಗೆಲ್ಲ ದುಃಖಕರವಾದಂತಹ ದಿನ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರು ಹಾಗೂ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರವರ ಪರಿನಿರ್ವಾಣ ದಿನ ಇವತ್ತು. ಅವೆಲ್ಲ ಮತ್ತೊಂದು ಎಷ್ಟೋ ಅವ್ರ ಬಗ್ಗೆ ಬಣ್ಣಿಸಿದ್ರು ನಾವು ಸಾಲದು. ವರ್ಷದ 365 ದಿನವೂ ಅಂಬೇಡ್ಕರ್ ಅವರ ಬಗ್ಗೆ ನಾವು ತಿಳಿದ್ರು ಅದು ನಮಗೆ ಸಾಕಾಗ್ತು.
ಹಾಗಾಗಿ ಇವತ್ತು ಅವರ ಪರಿನಿರ್ವಾಣ ದಿನ ನಮಗೆಲ್ಲ ದುಃಖ ತರುವಂತಹ ದಿನ. ನಮ್ಮನ್ನೆಲ್ಲ ಒಂದು ಹಂತಕ್ಕೆ ಸ್ವತಂತ್ರವಾಗಿ ನೀವು ಬಾಳಿ ಅಂತ ನಮಗೆ ದಾರಿ ಹಾಕೊಟ್ಟು ಇವತ್ತು ನಾವೆಲ್ಲ ಸ್ವತಂತ್ರವಾಗಿ ಜನಪ್ರತಿನಿಧಿಗಳಾಗಿ ಅಧಿಕಾರಿಗಳಾಗಿ ಸ್ವತಂತ್ರವಾಗಿ ಜನ ಇವತ್ತು ನೆಮ್ಮದಿಯಾಗಿ ಬಾಳ್ತಿದ್ದಾರೆ ಅಂದರೆ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಸಂವಿಧಾನ ಅಂತ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ನಾನು ಪ್ರತಿ ಹೇಳೋದು ಒಂದೇ, ನಾವು ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಸೇರಿದಂತೆ ಇತರರು ಹಾಜರಿದ್ದರು. ಮಕ್ಕಳೊಳಗಿನ ಯಾವ ಪ್ರತಿಭೆ ಯಾವ ಕ್ಷಣದಲ್ಲಿ ಹೊರಹೊಮ್ಮುತ್ತದೆಯೋ ಯಾರಿಗೂ ತಿಳಿದಿರುವುದಿಲ್ಲ. ಇಂತಹ ಅಡಗಿದ ಕೌಶಲ್ಯಗಳನ್ನು ಗುರುತಿಸುವುದು ಶಿಕ್ಷಕರಿಂದಲೇ ಸಾಧ್ಯ ಎಂದು ಶಾಸಕ ಎ ಮಂಜು ಅವರು ಅಭಿಪ್ರಾಯಪಟ್ಟರು. ಕೊಣನೂರಿನ BSc ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನ ವಿವಿಧ ಶಾಲೆಗಳ ಪ್ರತಿಭಾನ್ವಿತ ಮಕ್ಕಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಮೂಲಕ ಅವರಲ್ಲಿರುವ ಕೌಶಲ್ಯಗಳನ್ನು ಗುರುತಿಸಲು ಈ ವೇದಿಕೆ ಬಹುಮುಖ್ಯವಾದದ್ದು ಎಂದರು. ಏನಾಗುತ್ತೆ, ಯಾರೇ ಏನು ಪ್ರತಿಭೆ ಇದೆ ಅಂತ ಗೊತ್ತಾಗಲ್ಲ. ಇವತ್ತು ನಮ್ಮ ತಾಲೂಕಿಗೆ ಅತಿ ಹೆಚ್ಚು ಹೆಮ್ಮೆ ತಂದಿರ್ತಕ್ಕಂಥದ್ದು ಅದು ಕೊಣನೂರು ಹೋಬಳಿಗೆ ಹೆಚ್ಚು ಹೆಮ್ಮೆ ತಂದಿರ್ತಕ್ಕಂಥದ್ದು ಏಕಲವ್ಯ ಪ್ರಶಸ್ತಿ ವಿಜೇತೆ ಉಷಾ ಅಂತಕ್ಕಂಥವ್ರಿಗೆ ಬಂದಿರ್ತಕ್ಕಂಥದ್ದಕ್ಕೆ ನಾನು ನಮ್ಮ ತಾಲೂಕಿನ ಜನತೆ ಪರವಾಗಿ ನಾನು ವೈಯಕ್ತಿಕವಾಗಿ ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಯಾಕೆಂದ್ರೆ ಪ್ರತಿಭೆ ನಗ್ತಕ್ಕಂಥದ್ದನ್ನ ಗುರುಸ್ತಕ್ಕಂಥದ್ದು ಗುರುಗಳು ಮಾತ್ರ, ಬೇರೆಯವ್ರ ಕೈಲಿ ಆಗಲ್ಲ. ಆ ಗುರುತು ಮಾಡ್ತಕ್ಕಂಥ ಕೆಲಸಗಳನ್ನ ಇವತ್ತು ನಿಮಗೆ ಪ್ರತಿಭೆಗಳು ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ನೃತ್ಯ, ಹಾಡುಗಾರಿಕೆ, ಚಿತ್ರಕಲೆ, ಮಣ್ಣಿನಿಂದ ಮಾಡಿದ ಪ್ರಾಣಿಗಳ ಮಾದರಿಗಳು ಮತ್ತು ಏಕಪಾತ್ರ ಅಭಿನಯ ಕಾರ್ಯಕ್ರಮಕ್ಕೆ ವಿಶೇಷ ಆಕರ್ಷಣೆಯಾಗಿತ್ತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ KP ನಾರಾಯಣ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜ್, ಪ್ರಾಂಶುಪಾಲ ಗಿರೀಶ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಶಾಸ್ತ್ರೀಯ ತತ್ವ, ಭಕ್ತಿ ಮತ್ತು ಸಂಪ್ರದಾಯಗಳ ಸೊಗಡಿನಲ್ಲಿ ಬೇಲೂರಿನ ಪ್ರಸಿದ್ಧ ಚನ್ನಕೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಷ್ಣು ದೀಪೋತ್ಸವವನ್ನು ಶುಕ್ರವಾರ ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಹಾಗೂ ನರಸಿಂಹಪ್ರಿಯ ಭಟ್ ಅವರು ವೈದಿಕ ಮಂತ್ರೋಚ್ಚಾರಗಳ ಮಧ್ಯೆ ವಿಶೇಷ ಪೂಜೆ, ಅಲಂಕೃತ ಮೂರ್ತಿ ದರ್ಶನ, ದೀಪಾರಾಧನೆ ಹಾಗೂ ಹರಿನಾಮ ಸಂಕೀರ್ತನೆ ನಡೆಸಿದರು. ದೇಗುಲವನ್ನು ದೀಪಮಾಲೆಗಳು, ತೋರಣಗಳು ಹಾಗೂ ಪುಷ್ಪ ಸಜ್ಜಿಕೆಯಿಂದ ಅಲಂಕರಿಸಲಾಗಿತ್ತು. ಸಂಜೆ ವೇಳೆಯಲ್ಲಿ ಮಹಾಮಂಗಳಾರತಿ, ವಾಸ್ತುಶಿಲ್ಪದ ಹೊಳಪಿಗೆ ಹೊಳಪು ಹೆಚ್ಚಿಸಿದ ದೀಪಾಲಂಕಾರणे ಎಲ್ಲರ ಮನಸೆಳೆಯಿತು. ದೇವರ ಅಡ್ಡೆಯನ್ನ ದೇಗುಲ ಸುತ್ತ ಪ್ರದಕ್ಷಿಣೆ ಮಾಡಿ ನಂತರ ದೇಗುಲದ ಮುಖ್ಯ ದ್ವಾರದಲ್ಲಿ ವಸ್ತ್ರಕ್ಕೆ ಎಣ್ಣೆ ನೈವೇದ್ಯ ಮಾಡಿ ಆರತಿಯೊಂದಿಗೆ ಬೆಂಕಿ ಹಚ್ಚಿ ಅದರ ಭಸ್ಮವನ್ನು ಭಕ್ತರಿಗೆ ವಿತರಿಸಲಾಯಿತು. ನಮ್ಮ ದೇವಾಲಯದ ಪ್ರಾಂಗಣದಲ್ಲಿರುವ 10 ಗುಡಿ ದೇವತೆಗಳು ಮತ್ತು ಪ್ರಧಾನ ದೇವಸ್ಥಾನದಲ್ಲಿ ಮೊದಲು ಪುಣ್ಯಾಹವಚನಾಗಿ ಸುಲಾಗಿ ಆಮೇಲೆ ನಿತ್ಯ ಆರಾಧನೆ ಆದ ತಕ್ಷಣ ಹೋಮ ಹವನಗಳು ನಡೆದು ಘಟದೀಪ ಅರ್ಚನೆಯಾಗಿ ಘಟದೀಪ ಪ್ರಾರಂಭವಾಗಿ ಇನ್ನೂ 10 ದೀಪಗಳನ್ನು ಪ್ರಜ್ವಲಿಸಿ ಪ್ರಾಕಾರದಲ್ಲಿರುವ ಎಲ್ಲ ದೇವಾಲಯಗಳಲ್ಲೂ ಅದನ್ನು ಸಮರ್ಪಿಸಿ ಅವರ ಆರತಿ ಮಾಡಿ ಮುಂದೆ ಏನು ಮಹಾದ್ವಾರದ ಮುಂದೆ ಶ್ರೀವರನ ಉತ್ಸವಮೂರ್ತಿ ಬಿಜು ಮಾಡಿಸಿ ಅದರ ಮುಂದೆ ನಮ್ಮ ಚೊಕ್ಕದೀಪ ಅಂತಾರೆ, ಅದರದ್ದೊಂದು ತುಪ್ಪ ಮತ್ತು ಎಣ್ಣೆಯಲ್ಲಿ ಒಂದು ಹೊಟ್ಟೆನ ಇದು ಮಾಡಿ ದೇವರ ಮುಂದೆ ಅದರ ಪ್ರಜ್ವಲ ಮಾಡಿ ನಮ್ಮಲ್ಲಿ ಏನು ಇರುವ ಕಲ್ಮಶಗಳೆಲ್ಲ ನಾಶವಾಗಿ ಕತ್ತಲೆಯಿಂದ ಬೆಳಕಿನ ಪ್ರಹರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ಅಲ್ಲಿರೋ ಅಜ್ಞಾನಗಳೆಲ್ಲ ಹೋಗಿ ಏನು 900 ವರ್ಷಗಳ ಇತಿಹಾಸ ಇದೆ. ಚನ್ನಕೇಶ್ವರ ದೇವಾಲಯಕ್ಕೆ ಸಂಪೂರ್ಣ ದೀಪಗಳಿಂದ ಅಲಂಕಾರ ಮಾಡ್ತಾಯಿದ್ರು. ದೇವಾಲಯದಲ್ಲಿ ಹಣ ಇಲ್ಲ ಅಂತಲೋ ಅಥವಾ ದೇವಸ್ಥಾನಕ್ಕೆ ಆದಾಯ ಇಲ್ಲ ಅಂತಲೋ ಅಥವಾ ಸರ್ಕಾರನೇ ಕಡೆಗಣಿಸಿ ಸುತ್ತಲ ದೇಗುಲಕ್ಕೆ ದೀಪಾಲಂಕಾರವನ್ನು ಬಿಟ್ಟಿಲ್ವೋ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಎಚ್ಚೆತ್ತು ಜಿಲ್ಲಾಡಳಿತ ಈ ಕಡೆ ಗಮನ ಕೊಡಬೇಕು. ಇಂಥ ಪ್ರಸಿದ್ಧವಾದ ಚನ್ನಕೇಶ್ವರ ಇನ್ನೂ ನಶಿಸಿ ಹೋಗುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮುಂದಿನ ದಿನ. ಈ ವೇಳೆ ದೇಗುಲದ ಇಒ ಯೋಗೇಶ್, ಮಾಜಿ ದೇಗುಲ ಆಡಳಿತಾಧ್ಯಕ್ಷ ನಾರಾಯಣಸ್ವಾಮಿ, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ BB ಶಿವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಸಂಪೂರ್ಣವಾಗಿ ಜಾರಿಗೊಳಿಸಿ ಶೋಷಿತ ಸಮುದಾಯಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಈವರೆಗೆ ದೇಶವನ್ನು ಆಳಿದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಸಂಪೂರ್ಣವಾಗಿ ವಿಫಲವಾಗಿವೆ ಎಂದು ಬಿಎಸ್ಪಿ ರಾಜ್ಯ ಸಂಯೋಜಕ ಗಂಗಾಧರ್ ಬಹುಜನ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ಕಾರ್ಯಕ್ರಮದ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ದೇಶದ ಆಡಳಿತವು ಅಂಬೇಡ್ಕರ್ ಬಯಸಿದಂತೆ ನಡೆಯುತ್ತಿಲ್ಲ. ಬದಲಾಗಿ ಸ್ವಜನ ಪಕ್ಷಪಾತ, ಗುಂಪುಗಾರಿಕೆ, ಕೋಮುವಾದದ ಮೂಲಕ ಅಭಿವೃದ್ಧಿಯನ್ನು ಕಡೆಗಣಿಸಲಾಗಿದೆ. ರಾಜ್ಯದಲ್ಲಿ ಬಡತನ, ನಿರುದ್ಯೋಗ, ವಸತಿ ಸಮಸ್ಯೆ, ರೈತರ ಸಮಸ್ಯೆ, ಕಾಡಾನೆ ಸಮಸ್ಯೆಗಳಂತಹ ಗಂಭೀರ ಸಮಸ್ಯೆಗಳನ್ನು ಬಗೆಹರಿಸುವ ಕಡೆಗೆ ಗಮನ ಹರಿಸದೆ ಕೇವಲ ಕುರ್ಚಿಗಾಗಿ ಕಿತ್ತಾಡುತ್ತಾ ತಮ್ಮ ಜವಾಬ್ದಾರಿಯನ್ನು ಮರೆತಂತಿದೆ ಎಂದು ಟೀಕಿಸಿದರು. ಈ ದೇಶ ಕಂಡಂತ ಅಪ್ರತಿಮ ಜ್ಞಾನಿ, ಸಂವಿಧಾನ ಶಿಲ್ಪಿ,
ಜ್ಞಾನದ ಸಂಕೇತ ಆಗಿರ್ತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮನ್ನು ಅಗಲಿರ್ತಕ್ಕಂಥ ದಿನ. ಬಹುಶಃ ಅಂಬೇಡ್ಕರ್ ಅವರ ಕನಸು ಈ ದೇಶ ಪ್ರಬುದ್ಧಮಾನ ಆಗಬೇಕು, ಈ ಜಗತ್ತಿನಲ್ಲೇ ಭಾರತ ಒಂದು ಸೂಪರ್ ಪವರ್ ಕಂಟ್ರಿ ಆಗಬೇಕು ಅಂತಕ್ಕಂಥ ಒಂದು ಕನಸೇನಿತ್ತು. ಸೊ ಆ ಕನಸನ್ನು ನನಸು ಮಾಡುವಲ್ಲಿ ನಾವು ನಮ್ಮ ದೇಶದ ಆಡಳಿತ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶದಲ್ಲಿರ್ತಕ್ಕಂಥ ಸಾವಿರಾರು ಜಾತಿಗಳಿಗೆ ಅನೇಕ ಧರ್ಮ. ಈ ವೇಳೆ ಬಿಎಸ್ಪಿ ಜಿಲ್ಲಾ ಉಸ್ತುವಾರಿ ಎಚ್ಪಿ ಮಲ್ಲಯ್ಯ, ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜು ಬೆಳ್ಳೋಟೆ ಸೇರಿದಂತೆ ಹಲವು ಪಕ್ಷದ ಮುಖಂಡರು ಹಾಜರಿದ್ದರು. ಕಾರಿನ ಟೈರ್ ಅಕಸ್ಮಾತ್ ಪಂಚರಾದ ಪರಿಣಾಮ ವಾಹನದ ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಬಳಿಕ ಬೆಂಕಿ ತಗುಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಘಟನೆ ಸಕಲೇಶಪುರ ಪಟ್ಟಣದ ಸಮೀಪ ನಡೆದಿದೆ. ತಾಲೂಕಿನ ಆನೆಮಹಲ್ ಗ್ರಾಮದ ದೋಡಿಕಲ್ ಸಮೀಪ ಬೆಂಗಳೂರು ಮೂಲದ ನವೀನ್ ದಂಪತಿಗಳು ಧರ್ಮಸ್ಥಳಕ್ಕೆ ತೆರಳುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ. ಎಕೋಸ್ಪೋರ್ಟ್ಸ್ ಕಾರಿನ ಟೈರ್ ಪಂಚರ್ ಆಗಿ ನಿಯಂತ್ರಣ ತಪ್ಪಿದ ಕಾರಣ ಕಾರು ರಸ್ತೆ ವಿಭಜಕಕ್ಕೆ ಬಡಿದು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಆವರಿಸಿದೆ. ಘಟನೆ ನಡೆದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ವಾಹನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ ದಂಪತಿಗಳು ಯಾವುದೇ ಜೀವಹಾನಿ ಸಂಭವಿಸದೆ ಪಾರಾಗಿದ್ದಾರೆ. ಸ್ಥಳಕ್ಕೆ ನಗರ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಅರ್ಕಲಗೂಡು ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ಶಾಸಕ ಎ ಮಂಜು ಭಾಗವಹಿಸಿ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಅಂಬೇಡ್ಕರ್ ಅವರು ಈ ದೇಶದ ಮಹಾನ್ ಚೇತನ. ಅವರು ನೀಡಿರುವ ಸಂವಿಧಾನದ ಆಶಯಗಳನ್ನು ಪ್ರತಿಯೊಬ್ಬರು ಅನುಸರಣೆ ಮಾಡಿ ನಡೆದುಕೊಂಡರೆ ಅವರಿಗೆ ಸಲ್ಲಿಸುವ ದೊಡ್ಡ ಗೌರವ ದೊರೆತಂತಾಗುತ್ತದೆ. ಈ ನಿಟ್ಟಿನಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು, ಸಿಬ್ಬಂದಿಗಳು, ಸಂಘ ಸಂಸ್ಥೆಗಳು ಹಾಗೂ ಯುವ ಸಮಾಜದವರು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಮುಂದಾಗೋಣ ಎಂದು ಕರೆ ನೀಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರ ಪರಿಗಣನಾ ದಿನಾಚರಣೆಯನ್ನು ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಹೇಳಿದಂಥ ದಾರಿನಲ್ಲಿ ಪ್ರತಿಯೊಬ್ಬರು ನಡೆಯತಕ್ಕಂಥದ್ದು ನನ್ನ ಮತ್ತು ನಿಮ್ಮೆಲ್ಲರ ಕರ್ತವ್ಯ. ಅವರು ಹಾಕೊಟ್ಟಿದ್ದ ದಾರಿನಲ್ಲಿ ಬಂದರೆ ನಮ್ಮ ದೇಶ ಎಲ್ರಿಗೂ ಸಮಾನತೆ, ಸಹಬಾಳ್ವು, ಎಲ್ಲ ಥರವಾದಂಥ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದಲ್ಲಿ ನಾವು ಮಾನವರಾಗಿ ಕಾಪಾಡ್ಕೋಬಹುದು. ಈ ದಿನಾಚರಣೆ ವಿಶೇಷವಾಗಿ ಎಲ್ಲ ಮಾನವ ಧರ್ಮಕ್ಕೆ ಒಂದು ಉತ್ತಮವಾದಂಥ ಸಂದೇಶ ಅಂತಕ್ಕಂಥದ್ದು ನಾವೆಲ್ಲರೂ ಅನುಸರಿಸಬೇಕು. ಥ್ಯಾಂಕ್ ಯು. ಈ ವೇಳೆ ಅಧಿಕಾರಿಗಳಾದ ಸಿಸ್ವಾಮಿ, ಉಮೇಶ್, ಸೋಮಶೇಖರ್, ಸಂಘಟನೆಗಳ ಮುಖಂಡರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕುವೆಂಪು ಅವರು ನಾವೆಲ್ಲರೂ ಒಂದೇ ಎಂಬ ಆಶಯದೊಂದಿಗೆ ಬದುಕಿದ ಮಹಾನ್ ಕವಿ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿವಿ ಶಿವರಾಜ್ ಹೇಳಿದರು. ಬೇಲೂರು ಪಟ್ಟಣದ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಾಗೂ ತಾಲೂಕು ಜಾನಪದ ಪರಿಷತ್ ಅವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕುವೆಂಪು ಒಂದು ನೆನಪು ಮತ್ತು ಜಾನಪದ ಗೀತಗಾಯನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕುವೆಂಪು ಅವರ ಸಾಹಿತ್ಯ ಮತ್ತು ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು, ಕನ್ನಡ ಸಾಹಿತ್ಯದಲ್ಲಿ ಅವರ ನೆನಪು ಸದಾಕಾಲವೂ ಜೀವಂತವಾಗಿದೆ. ಇಂದಿನ ಯುವ ಪೀಳಿಗೆಗೆ ಕುವೆಂಪು ಸೇರಿದಂತೆ ಎಲ್ಲಾ ಕವಿಗಳ ಪರಿಚಯದ ಅರಿವು ಮೂಡಿಸುವ ಅಗತ್ಯವಿದೆ ಎಂದರು. ಇವತ್ತು ಕುವೆಂಪು ಅವರು ಬಗ್ಗೆ ಮಾತಾಡಲಿಕ್ಕೆ ನೋಡಿ ತಿಮ್ಮೆಗೊಟ್ಟಿದ್ದಾರೆ. ನಾವು ಮಾತಾಡೋದು ಚೆನ್ನಾಗಿರಲ್ಲ, ಆದರೂ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀನಿ. ನಾವೆಲ್ಲರೂ ಒಂದೇ ಎಂಬ ಆಶಯದೊಂದಿಗೆ ಬದುಕನ್ನು ಕಟ್ಕೊಂಡಂಥವರು ಮಹಾನ್ ಕವಿ ಕುವೆಂಪು ಅವರು. ಕುವೆಂಪು ಅವರು ಸಾಹಿತ್ಯ ಮತ್ತು ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು, ಕನ್ನಡ ಸಾಹಿತ್ಯದ ನೆನಪು ಸದಾಕಾಲವು ಜೀವಂತವಾಗಿರುತ್ತದೆ. ಅವರ ಮಾರ್ಗದರ್ಶನ ಮತ್ತು ಅವರ ಚಿಂತನೆಗಳನ್ನು ಪ್ರತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅಂಕನಹಳ್ಳಿ ತಿಮ್ಮೇಗೌಡರು ಅಂತವ್ರನ್ನ ಕರೆಸಿ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಈ ವೇಳೆ ಹಾಸನ ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಯಸಳೂರು ಗ್ರಾಮದಲ್ಲಿ ಪ್ರಸಿದ್ಧ ದಸರಾದ ಚಿನ್ನದ ಅಂಬಾರಿ ಹೊತ್ತಿದ್ದ ಅರ್ಜುನ ಆನೆಯ ಸ್ಮಾರಕ ನಿರ್ಮಾಣದ ವಿಚಾರದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ವಿರುದ್ಧ ಮಲೆನಾಡು ರಕ್ಷಣಾ ಸೇನೆಯು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡಿದೆ. ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಜಾನಕೆರೆ ಸಾಗರ್ ಸೇರಿದಂತೆ ತಾಲೂಕು ಘಟಕದ ನಾಯಕರು ಮತ್ತು ಕಾರ್ಯಕರ್ತರು ಮಾತನಾಡಿ, ಅರ್ಜುನ ದಸರಾದ ಪ್ರತೀಕ, ಕರ್ನಾಟಕದ ಗರ್ವ. ಇದು ಪರಂಪರೆ, ಸಂಸ್ಕೃತಿ ಮತ್ತು ಭಾವನೆಗಳ ಸಂರಕ್ಷಣೆ. ಸರ್ಕಾರ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು. ಅರಣ್ಯ ಸಚಿವರಿಗೆ ವಿಡಿಯೋ ಮೂಲಕ ಸಂದೇಶ ರವಾನಿಸಿ ಸ್ಮಾರಕ ನಿರ್ಮಿಸಿ ಸಾರ್ವಜನಿಕರಿಗೆ ಅರ್ಜುನನ ದರ್ಶನ, ಪೂಜೆ ಮಾಡಲು ಅವಕಾಶ ಕಲ್ಪಿಸಬೇಕು. ವಿಳಂಬ ಮುಂದುವರಿದರೆ ಮಲೆನಾಡು ರಕ್ಷಣಾ ಸೇನೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿಯಲಿದೆ ಎಂದು ಎಚ್ಚರಿಕೆ ನೀಡಿದರು. 2 ವರ್ಷ ಆಗುತ್ತೆ. ಇಲ್ಲಿ ಅರ್ಜುನ ಆನೆ ಏನು ವೀರ ಮರಣವನ್ನು ಹೊಂದುತ್ತೆ, ಆ ಜಾಗದಲ್ಲೇ ಇವತ್ತು ನಿಂತಿದ್ದೀವಿ ನಾವು. ಇಲ್ಲಿಗೆ ನಾವು ಬಂದಿದ್ದೇ ದೊಡ್ಡ ಸರ್ಕಸ್ಸು. ಯಾಕೆ ಅಂತ ಅಂದರೆ ರಸ್ತೆ ಆ ಥರ ಇದೆ. ಇವತ್ತು ನನ್ನ ಬೆನ್ನಿಂದೆ ತಾವು ನೋಡ್ಬೋದು, ಅರ್ಜುನನ
ಒಂದು ಏನು ಸ್ಮಾರಕ ಇದೆ, ಅರ್ಜುನನ ಏನು ನಾವು ಇಲ್ಲಿ ಒಂದು ವೀರ ಮರಣನ ಹೊಂದಿರುತ್ತೆ, ಆ ಜಾಗದಲ್ಲಿ ಅರ್ಜುನನ ಒಂದು ಸಮಾಧಿ ಇರುತ್ತೆ. ಆ ಸಮಾಧಿಯ ಮೇಲ್ಗಡೆ ಒಂದು ಸ್ಮಾರಕವನ್ನು ಮಾಡಿರುತ್ತೆ ಸರ್ಕಾರ. ಇವತ್ತು ಸರ್ಕಾರಗಳಲ್ಲಿ ನಾನು ಕಿವಿ ಹಿಂಡಿ ಕೇಳ್ತೀನಿ, ಯಾಕೆ ಅಂದರೆ ಆಕ್ರೋಶ ಭರಿತವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ಹಿಂದೆನೂ ಸಹ ನಾವು ಈ ಅರ್ಜುನನ ವಿಚಾರವಾಗಿ ಹೋರಾಟವನ್ನು ಮಾಡ್ತಲೇ ಬಂದಿದ್ದೀವಿ. ಆದರೆ 2 ವರ್ಷ ಬೇಕಿತ್ತಂದ್ರೆ ನಿಮಗೆ 2 ಬಾಬಾ ಸಾಹೇಬರು ಸಮಾಜದಲ್ಲಿ ತರಲು ಬಯಸಿದ ಸುಧಾರಣೆಗಳು ಇಂದಿಗೂ ಪೂರ್ಣವಾಗಿ ಈಡೇರಿಕೆಯಾಗದಿರುವುದು ದುರಾದೃಷ್ಟಕರ ಎಂದು ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ವಿಷಾದ ವ್ಯಕ್ತಪಡಿಸಿದರು. ಸಕಲೇಶಪುರ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿರುವ ಬಾಬಾ ಸಾಹೇಬರ ಪುತ್ಥಳಿಗೆ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಮಾಲಾರ್ಪಣೆ ಮಾಡಿದ ನಂತರ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ವಿಶ್ವದಂತೆಯೇ ದೇಶಾದ್ಯಂತ ಹಾಗೂ ನಮ್ಮ ರಾಜ್ಯದಲ್ಲೂ ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ದೇಶದಲ್ಲಿ ಸ್ವಾತಂತ್ರ್ಯ, ಸೌಹಾರ್ದತೆ, ಪ್ರಜಾಪ್ರಭುತ್ವ ಬಲವಾಗಿರಬೇಕಾದರೆ ಅಸಮಾನತೆ, ದೌರ್ಜನ್ಯ, ಅನ್ಯಾಯಗಳಂತಹ ಕಿಡುಕುಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕು. ಆಗ ಮಾತ್ರ ಅಂಬೇಡ್ಕರ್ ಅವರ ಕನಸುಗಳು ನಿಜಾರ್ಥದಲ್ಲಿ ಸಾರ್ಥಕವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ದಿನವನ್ನು ವಿಶ್ವಾದ್ಯಂತ, ದೇಶಾದ್ಯಂತ, ನಮ್ಮ ರಾಜ್ಯದಲ್ಲೂ ಕೂಡ ಆಚರಣೆ ಮಾಡಲಾಗ್ತಿದೆ. ವಿಶ್ವಕ್ಕೆ ಜ್ಞಾನವನ್ನು ನೀಡಿದಂಥ, ಈ ದೇಶಕ್ಕೆ ಸಮಾನತೆಯನ್ನು ಕೊಡುವಂಥ ಸಂವಿಧಾನವನ್ನು ನೀಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಗಳ ಕರ್ತವ್ಯ ಇದಾಗಿದೆ. ಆದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಆಶಯಗಳನ್ನು ಕಂಡಿದ್ದರು, ಏನು ಸುಧಾರಣೆಗಳನ್ನು ಕಂಡಿದ್ದರು, ಬದಲಾವಣೆಗಳನ್ನು ಬದಲಾವಣೆಗಳನ್ನ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿದರು. ಅವು ಪೂರ್ತಿ ಇನ್ನೂ ಕೂಡ ಹಾಗೆ ಉಳಿದಿರತಕ್ಕಂಥದ್ದು ತುಂಬ ವಿಷಾದಕರ ಸಂಗತಿ. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಕಾಡಪ್ಪ, ಅಬ್ಬು ಆನೆಮಹಲ್, ಸಬ್ಬಾಸ್ಕರ್, ವಡೂರು ಗಿರೀಶ್, ರಮೇಶ್ ನಿರ್ವಾಣೆಯ, ಬೆಳಗುಡು ಬಸವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಳೆದ 2 ತಿಂಗಳಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಪ್ರಚಾರ ಹೆಚ್ಚಾಗಿದ್ದರೂ ಕಾಂಗ್ರೆಸ್ ಪಕ್ಷವು ದಲಿತ ಸಮುದಾಯಕ್ಕೆ ನ್ಯಾಯ ಕೊಡುತ್ತಿಲ್ಲ ಎನ್ನುವ ಆರೋಪವನ್ನು ಬೇಲೂರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್ ಮಾಡಿದ್ದಾರೆ. ಈ ವಿಚಾರವಾಗಿ ಪಟ್ಟಣದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕೆಲವೇ ನಾಯಕರಿಗೆ ಗುತ್ತಿಗೆ ನೀಡಿರುವಂತಾಗಿದೆ. ಕರ್ನಾಟಕದಲ್ಲಿ ದಲಿತ ಸಿಎಂ ಮಾಡುವ ಮನಸ್ಸು ಕಾಂಗ್ರೆಸ್ ನಾಯಕರಿಗಿಲ್ಲ. ರಾಜ್ಯದಲ್ಲಿರುವ 36 ದಲಿತ ಶಾಸಕರು ಮೌನ ವಹಿಸಿರುವುದಕ್ಕೆ ಪ್ರಶ್ನೆ ಮಾಡಿ ಈಗಲೇ ಸರಿಯಾದ ಸಮಯ, ದಲಿತರಿಗೆ ಸಿಎಂ ಸ್ಥಾನ ನೀಡಲು ಹೋರಾಡಬೇಕು ಎಂದು ಒತ್ತಾಯಿಸಿದರು. ನಾವು ಕೆಲವು ಸಮಯಗಳಲ್ಲಿ ಕಾಂಗ್ರೆಸ್ ಪಕ್ಷ ತುಂಬ ವರ್ಷಗಳ ಕಾಲ ಅಧಿಕಾರದಲ್ಲಿ ಬಂದಿದೆ. ಆದರೆ ಈ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾದಂಥ ನಾವು ದಲಿತರು ಯಾವಾಗಲೂ ಸಹ ಈ CM ಹುದ್ದೆಯನ್ನು, ಮುಖ್ಯಮಂತ್ರಿ ಹುದ್ದೆಯನ್ನು ಯಾವತ್ತೂ ನಮಗೆ ನೀಡಿಲ್ಲ ಪಕ್ಷದಿಂದ. ಹಿಂದೆ ಇಂದಿರಾ ಗಾಂಧಿ ನಮ್ಮ ಸಮಾಜಕ್ಕೆ ಎಂಥ ಪರಿಸ್ಥಿತಿ, ತುರ್ತು ಪರಿಸ್ಥಿತಿಯಲ್ಲಿದ್ದಾಗಲೂ ಸಹ ಎಲ್ಲ ಸಮಾಜದವರಿಗೂ ಅವ್ರನ್ನ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಮ್ಮ ಸಮಾಜ ಕಾಂಗ್ರೆಸ್ಸನ್ನು ಯಾವತ್ತೂ ಬಿಟ್ಟಿಲ್ಲ. ಬೇರೆ ಪಕ್ಷದವರು ನಮ್ಮ ಸಮಾಜನ ಏನು ಇಂದಿರಾ ಗಾಂಧಿ ಮಕ್ಕಳಾಡ್ದಂಗೆ ಆಡ್ತಿರಪ್ಪಲ್ಲ, ಮಕ್ಕಳು ಅನ್ನೋ ರೀತಿಯಲ್ಲಿ ನಮ್ಮನ್ನು ಬಿಂಬಿಸ್ತಾರೆ. ಅವತ್ತಿನ ದಿನದಿಂದ ಇವತ್ತಿಗೂ ಸಹ ನಾವು ಕಾಂಗ್ರೆಸ್ನ ಬಿಟ್ಟಿಲ್ಲ, ಕಾಂಗ್ರೆಸ್ ಜೊತೆಲೇ ಇದ್ದೀವಿ, ಕಾಂಗ್ರೆಸ್ ಪಕ್ಷನ ಬೆಂಬಲ. ಈ ಸಂದರ್ಭದಲ್ಲಿ ದೇವಿಹಳ್ಳಿ ಕುಮಾರ್, MG ವೆಂಕಟೇಶ್ ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಚೆಸ್ಕಾಂ ವಿಭಾಗದ AE ನಾಗರಾಜ್ ಅವರು ಗುತ್ತಿಗೆದಾರರ ಕೆಲಸದ ವಿಷಯದಲ್ಲಿ ಅನಗತ್ಯ ಕಿರುಕುಳ ನೀಡುತ್ತಿದ್ದು ಅವರನ್ನು ತಕ್ಷಣವೇ ವರ್ಗಾಯಿಸಬೇಕು ಎಂದು ಆಗ್ರಹಿಸಿ ಗುತ್ತಿಗೆದಾರರು ಶುಕ್ರವಾರ ದಿಢೀರ್ ಪ್ರತಿಭಟಿಸಿದರು. ಈ ವೇಳೆ ಚೆಸ್ಕಾಂ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಮರಾಠಿ ಮಾತನಾಡಿ, ಅಭ್ಯಂತರ ನಾಗರಾಜ್ ಅವರು ಹಲವು ದಿನಗಳಿಂದ ಗುತ್ತಿಗೆದಾರರ ಕೆಲಸಕ್ಕೆ ತೊಂದರೆಯಾಗುವ ರೀತಿ ನಡೆದುಕೊಳ್ಳುತ್ತಿದ್ದಾರೆ. ಪ್ರಶ್ನಿಸಿದರೆ ನಾನು ಯಾರು ಗೊತ್ತೇ, ಮಾಜಿ ಸಚಿವ ಹಾಲಪ್ಪ ಆಚಾರ್ ಅವರ ಬಂಧು ಬಳಗ ಇದ್ದೇನೆ, ಹುಷಾರೆಂದು ಆವಾಜ್ ಹಾಕುತ್ತಿದ್ದಾರೆ. ರುದ್ರಮುನೇಶ್ವರ ಜಾತ್ರೆ ವೇಳೆಯಲ್ಲಿಯೂ ಗುತ್ತಿಗೆದಾರರ ಕೆಲಸಕ್ಕೆ ಉದ್ದೇಶಪೂರ್ವಕವಾಗಿ ಅಡ್ಡಿಯಾಗಿದ್ದಾರೆ. ಅದರಿಂದ ಗುತ್ತಿಗೆದಾರರು ನಾಗರಾಜ್ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ನಾಗರಾಜ್ ಅವರು ನಿಮಗೆ ತೊಂದರೆ ಕೊಡ್ತಾರೆ, ಯಾವ ರೀತಿ ತೊಂದರೆ? ಅದೇ ರೀತಿ ಗ್ರಾಹಕರು ಕೂಡ ಈ ಸದ್ಯ 7 ದಿನ ಕರೆಂಟ್ ಎಮರ್ಜೆನ್ಸಿ ಬೇಕಂದ್ರ ಏನೂ ಟೆಸ್ಟ್ ರಿಪೋರ್ಟ್ ಇಲ್ಲದೆ ಏನೂ ಇಲ್ಲದೆ ಕೊಡಬೇಕಲ್ಲ. ಈಗ ನೀವೇ ನಮ್ಮ ಗ್ರಾಹಕರು ಯಾರಾದರೂ ಬಂದು ನಮಗೆ ಎಮರ್ಜೆನ್ಸಿ ಸಪ್ಲೈ ಬೇಕಾಗಿದೆ ಅಂದ್ರೆ ಏನೂ ಇಲ್ಲ, 7 ದಿನ ಕರೆಂಟ್ ಬೇಕಂದ್ರೆ ಎಲ್ಲರಿಗೂ ಕೊಡಬೇಕಾಗತ್ತೆ. ಯಾಕಂದ್ರೆ ಈಗ ಅಲ್ಲಿ ಒಂದೇ ಕೊಟ್ಟಾಗಲ್ಲ, ನಮ್ಮ ಟೆಸ್ಟ್ ರಿಪೋರ್ಟ್ ಇಲ್ಲದೆ ಅವ್ರು ಒಂದೇ ಯಾರಿಗೂ ಕೊಟ್ಟಾಗಲ್ಲ, ಎಲ್ಲರಿಗೂ ಕೊಡಬೇಕಾಗತ್ತೆ ಏನ್ರಿ. ಆ ಸಂಬಂಧ ಇದು ಇಂಥ ಹಲವಾರು ಕೇಸುಗಳದಾವು ಏನ್ರಿ. ಅವು ಹೇಳಕ್ ಹತ್ತಿದ್ರಪ್ಪ ಅಂದ್ರೆ ಒಂದು ಪುಟ ಮೀರ್ತಾವೆ. ಅದ್ರಾಗ ಇದು ಏನೈತಿ ಸದ್ಯ ಮುಂಚೂಣಿಯಲ್ಲಿ ಕಂಡು ಬಂದೈತಿ. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಅಂಗಡಿ, ದೇವಪ್ಪ ಸೇಳನ್ ಸೇರಿದಂತೆ ಇತರ ಗುತ್ತಿಗೆದಾರರು ಉಪಸ್ಥಿತರಿದ್ದರು. ಭೂಸನೂರ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತಿಗೆದಾರ್ ಅವರ ಆರೋಪಕ್ಕೆ ಕಾಂಗ್ರೆಸ್ ಮುಖಂಡ ಹಾಗೂ ಕೆಎಂಎಫ್ ಅಧ್ಯಕ್ಷ RK ಪಾಟೀಲ್ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ.
ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವಾರದೊಳಗೆ ಆರೋಪ ಸಾಬೀತು ಮಾಡದಿದ್ದರೆ ಗುತ್ತೇದಾರ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಚುನಾವಣೆಯಲ್ಲಿ ಜನತಾ ಬಜಾರ್ ಚುನಾವಣೆ ಬ್ಯಾಲೆಟ್ ಪೇಪರ್ ಬಂದಿರುವ ಬಗ್ಗೆ ಗಮನಕ್ಕೆ ಬಂದ ತಕ್ಷಣ ಅಧಿಕಾರಿಗಳು ಸರಿಪಡಿಸಲು ಮುಂದಾಗಿದ್ದ ವೇಳೆ ಬಿಜೆಪಿಯವರು ಬಂದು ಚುನಾವಣಾಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರ್.ಕೆ. ಪಾಟೀಲ್ ಕಿಡಿಕಾರಿದ್ದಾರೆ. ನಮ್ಮ ಪೆನಲ್ಗೆ ಹೊಡೆತ ಬೀಳ್ತದೋ, ಏನ್ ನಮ್ಮ ಪೆನಲ್ಗೆ ಓಟ್ ಕಮ್ಮಿ ಬೀಳ್ತದೋ, ಏನ್ ನಮ್ಮ ಪೆನಲ್ಗೆ ಓಟ್ ಹೆಚ್ಚು ಬೀಳ್ತದೋ, ಎದ್ರ ಸಲುವಾಗಿ ಅವರು ನಮ್ಮ ಪರವಾಗಿ, ರೈತ ಮಿತ್ರ ಪೆನಲ್ ಪರವಾಗಿ ನಾವೇ ಏನಪ್ಪಾ ಅಂದ್ರೆ ಈ ರೀತಿ ಮಾಡಿಸಿದೀವಿ ಅಂತ ಹೇಳ್ತಾರೆ. ರೈತರ ಪೆನಲ್ನಲ್ಲಿ ನಮ್ಮ ಮಾಜಿ ಅಧ್ಯಕ್ಷ ಗುರ್ಲಿಂಗ ಜಂಗಮ್ ಪಾಟೀಲ್ ಅವರು FD 13 ಕೋಟಿ FD ನಾವು ಹಿಫಾಜತ್ತಾಗಿ ಇಟ್ಟಿದ್ವಿ. 13 ಕೋಟಿ FD ಮೊದಲು ಸುಭಾಷ್ ಗುತ್ತೇದಾರ್ ಅಧ್ಯಕ್ಷರಿದ್ದಾಗ 35 ಕೋಟಿ ರೂಪಾಯಿ ಸಾಲವನ್ನು ಪಡೆದಿದ್ದಾರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮೇಲೆ. ಅದನ್ನ ನಾವು ಒನ್ ಟೈಮ್ ಸೆಟಲ್ಮೆಂಟ್ ಮಾಡುವ ಸಲುವಾಗಿ ಅಡಿಕೆ ಬೆಳೆಯುವ ತಾಲೂಕಿನ ರೈತರಿಗೆ ಸಂತಸದ ಸುದ್ದಿಯಾಗಿದ್ದು, ಬಲೆನಾಡು ಅಡಿಕೆ ಮಾರಾಟದ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗದ ನೂತನ ಅಡಿಕೆ ಖರೀದಿ ಕೇಂದ್ರವು ಕೆಆರ್ಪೇಟೆಯಲ್ಲಿ ಉದ್ಘಾಟನೆಗೊಂಡಿದೆ. ಶಿವಮೊಗ್ಗ ಮಾಮ್ಕೋಸ್ ಉಪಾಧ್ಯಕ್ಷ ಎಚ್.ಎಸ್. ಮಹೇಶ್ ಹುಲ್ಕುಳಿ ಅವರು ಕೇಂದ್ರವನ್ನು ಉದ್ಘಾಟಿಸಿ ನಂತರ ಮಾತನಾಡಿ, ಮಾಮ್ಕೋಸ್ ಸಂಸ್ಥೆಯು ಸ್ವಾತಂತ್ರ್ಯ ಪೂರ್ವ ಸಹಕಾರಿ ಸಂಸ್ಥೆಯಾಗಿದ್ದು ಅಡಿಕೆ ಬೆಳೆಗಾರರ ಹಿತವನ್ನು ಕಾಯುವ ಉದ್ದೇಶದಿಂದ ಸ್ಥಾಪಿಸಲಾಗಿದೆ. ಅಡಿಕೆ ಬೆಳೆಗಾರರು ಕೆಆರ್ಪೇಟೆಯಲ್ಲಿ ಪ್ರಾರಂಭವಾಗಿರುವ ನೂತನ ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಿ ಉತ್ತಮ ಲಾಭ ಪಡೆಯುವಂತೆ ಸಲಹೆ ನೀಡಿದರು. ಈ ಸ್ಥಾನವೂ ಕೂಡ ಇದೊಂದು ಯಾವುದೋ ಬಹಳ ಮಹತ್ತರವಾದ ಸ್ಥಾನ. ಬಹುಶಃ ರಾಜಕಾರಣದ ವೈಖರಿಯಲ್ಲಿ ಯೋಚನೆಗಳನ್ನು ಮಾಡಿದರೆ ಇದು ಅತ್ಯಂತ ಉತ್ತಮವಾದ ಸ್ಥಾನ. ಆದರೆ ಇದು ಕೂತಂಥ ಅಷ್ಟೂ ಜನ ಈ ಸಂಸ್ಥೆಗೆ ಅಗ್ರೆಸಿವಾಗಿ ದುಡಿತಾ ಇದ್ದಾರೆ ಹೊರತು ತನಗೇನು ಲಾಭ ಇದೆ ಅನ್ನೋ ಆಡಳಿತ ಮಂಡಳಿ ಅಂದಿನಿಂದ ಇಂದಿನವರೆಗೂ ಬಂದಿಲ್ಲ. ಈ ಸಂಸ್ಥೆ ಏನಿದ್ರು ಒಂದು ಸರ್ವಿಸ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡ್ತಾ ಇದೆ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇನ್ನೂ 25 ವರ್ಷ ಬದುಕಿದ್ದಾರೆ. ಭಾರತದ ದಿಕ್ಕೇ ಬದಲಾಗುತ್ತಿತ್ತು ಎಂದು ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಯಮದೂರು ಸಿದ್ದರಾಜ್ ಅವರು ತಿಳಿಸಿದರು. ಮಳವಳ್ಳಿ ಪಟ್ಟಣದ ಭಗವಾನ್ ಬುದ್ಧ ಕಾನೂನು ಕಾಲೇಜ್ ಆವರಣದಲ್ಲಿ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಕಾನೂನು ಕಾಲೇಜ್ ವತಿಯಿಂದ ನಡೆದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 69ನೇ ಮಹಾಪರಿನಿಬ್ಬಾಣ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನದಿ ಜೋಡಣೆ ಅಂಬೇಡ್ಕರ್ ಅವರ ಕನಸಾಗಿತ್ತು. ಪ್ರಧಾನಿ ವಾಜಪೇಯಿ ಅವರು ಇದನ್ನು ಕೈಗೆತ್ತಿಕೊಂಡರೂ ಮನಮೋಹನ್ ಸಿಂಗ್ ಸರ್ಕಾರ ಕೂಡ ಅದನ್ನು ಪೂರ್ಣಗೊಳಿಸಿಲ್ಲ. ನದಿ ಜೋಡಣೆಯನ್ನ ಮಾಡಿದರೆ ಅಂಬೇಡ್ಕರ್ ಅವರ ಕನಸು ನನಸಾಗುತ್ತದೆ ಎಂದರು. ಅವಮಾನ, ಅಪಮಾನ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಆದರೂ ಕೂಡ ಅವರು ಎಷ್ಟೇ ಅವಮಾನ ಅಪಮಾನ ಮಾಡಿದರೂ ಕೂಡ ಅದನ್ನು ಅವರು ಲೆಕ್ಕಕ್ಕೆ ತಗೊಂಡಿಲ್ಲ. ಯಾಕಂದರೆ ಅವರಿಗೆ ಏನು ಒಂದೇ ಒಂದು ಅಂಶ ಅಂದರೆ ನಮ್ಮ ದೇಶ ಸುಭದ್ರತೆಯಿಂದ ಇರಬೇಕು, ನಮ್ಮ ರಾಷ್ಟ್ರ ಸುಭದ್ರತೆಯಿಂದ ಇರಬೇಕು. ಮೊದಲು ನಾವು ರಾಷ್ಟ್ರೀಯತೆ, ಈಗ ನಮ್ಮ ಮುಸ್ಲಿಮರಿದ್ದಾರೆ ಅವರು ಕುರಾನನ್ನು ಇಷ್ಟಪಡ್ತಾರೆ, ನಮ್ಮ ಹಿಂದೂಗಳು ಇರ್ತಾರೆ ಅವರು ಭಗವದ್ಗೀತೆ ಇಷ್ಟಪಡ್ತಾರೆ, ಅದನ್ನು ನಮ್ಮ ಕ್ರೈಸ್ತರು ಇರ್ತಾರೆ ಅವರು ಬೈಬಲ್ನ ಇಷ್ಟಪಡ್ತಾರೆ. ಈಗ ಬೌದ್ಧರು ಇರ್ತಾರೆ, ಆ ಬೌದ್ಧರು ಧಮ್ಮಪದ ಅಂತ ಇಷ್ಟಪಡ್ತಾರೆ. ಆದರೆ ಇವರು ಎಲ್ಲರೂ ಕೂಡ ಯಾವುದಿದೆ ಭಾರತ ಸಂವಿಧಾನ. ಕಾರ್ಯಕ್ರಮದಲ್ಲಿ ಕಾನೂನು ಕಾಲೇಜ್ ಪ್ರಾಂಶುಪಾಲೆ ಶೀಲಾ, ಬಿಇಡಿ ಪ್ರಾಂಶುಪಾಲ ಬಾಲಸುಬ್ರಹ್ಮಣ್ಯ, ವಕೀಲೆ ಸುಧಾಮಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿ. ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದ ಮುಂಭಾಗದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೂರ್ತಿಗೆ ಇಂದು SC/ST ಹಿತರಕ್ಷಣಾ ಸಮಿತಿ ಕರ್ನಾಟಕ ಹಾಗೂ ನವಲಗುಂದ ಪಟ್ಟಣದ AB ಬಾಗಿ ಆಂಗ್ಲ ಮಾಧ್ಯಮ ಶಾಲೆ ನ್ಯೂ ಆಕಾಶ್ ಲಿಟಲ್ ಕಿಡ್ಸ್ ಮಕ್ಕಳ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಅವರ ಪುತ್ಥಳಿಗೆ ದೀಪನಮನ ಹಾಗೂ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಭರವಸೆ ಕೊಟ್ಟ ಮೇಲೆ ಈಡೇರಿಸುವೆ, ಗೊರೂರು ಉದ್ಯಾನವನ ಯೋಜನೆ ಸಾಕಾರಕ್ಕೆ ಪ್ರಾಮಾಣಿಕ ಪ್ರಯತ್ನ, ಸಿಎಂ ಸಿದ್ದರಾಮಯ್ಯ ಭರವಸೆ. ಹಾಸನದಲ್ಲಿ 52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ಸಮರ್ಪಣೆ, ಇದು ಐತಿಹಾಸಿಕ ದಿನ, ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ರಾಜ್ಯಾದ್ಯಂತ ಮಹಾಪರಿನಿರ್ವಾಣ ದಿನಾಚರಣೆ, ಸಂವಿಧಾನ ಶಿಲ್ಪಿ ಕೊಡುಗೆ ಸ್ಮರಿಸಿದ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಅಂಬೇಡ್ಕರ್ ತತ್ವ ಪಾಲನೆಗೆ ಕರೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.